ಕ್ಯಾನ್ ಖಾಲಿ ಇಟ್ಕೊಂಡು ಮೋದಿ ಕಡೆ ಏನಾದ್ರು ಹೋಗ್ಲಿ ಅದನ್ನ ತುಂಬಿಸ್ಕೊಂಡು ಬರ್ಲಿ, ಅವ್ರಿಗೆ ಅಲ್ಲಿ ಹೋಗಿ ಕೇಳೋಂತ ದಮ್ ಇಲ್ಲ ಅಂತ ಹೇಳ್ತಾರೆ. ನೋಡಿ, ರಾಜ್ಯ ಸರ್ಕಾರದ್ದು ಪಾಲಿದೆ ಮೆಟ್ರೋದಲ್ಲಿ. ರಾಜ್ಯ ಸರ್ಕಾರ ಬಿಟ್ಟು ಬರೀ ಕೇಂದ್ರ ಸರ್ಕಾರ. ಇವತ್ತು ಇಂಡಿಯನ್ ರೈಲ್ವೆ ಪೂರ್ತಿ ಭಾರತ ಸರ್ಕಾರದಲ್ಲಿ. ಮೆಟ್ರೋದಲ್ಲಿ ಶೇರಿಂಗ್ ಇದೆ ಕರ್ನಾಟಕ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ. ಇವರೇ ಶಿಫಾರಸು ಮಾಡ್ಯಾರ ಏರ್ಸ್ಬೇಕಂತೇಳಿ. ಯಾಕಂದ್ರೆ ಇವ್ರು ದುಡ್ಡು ಕೊಡೋದು ಆಗಲಾಗೈತಿ. ಅದಕ್ಕೆ ಇವ್ರು ತಪ್ಪು ಮಾಡಿದ್ದಕ್ಕೆ ತೇಜಸ್ ಸೂರ್ಯ ಇವತ್ತು ಪ್ರತಿಭಟನೆ ಮಾಡ್ಯಾರ. ಆ ತೇಜಸ್ ಸೂರ್ಯನ ಒಬ್ಬ MP ಅವ್ರನ್ನ ಅರೆಸ್ಟ್ ಮಾಡೋದು, ಅವ್ರ ಖಾಲಿ ಡಬ್ಬ ಯಾವ ಇದ್ರ ಮ್ಯಾಗ ಅರೆಸ್ಟ್ ಮಾಡಿದ್ರಿ? ಯಾವ ಸಾಮಾನ್ಯವಾಗಿ ಯಾವುದೇ ಹೋರಾಟಗಾರನ್ನ ಕರ್ಕೊಂಡು ಹೋಗ್ತಾರ, ಬಸ್ನ ಕರ್ಕೊಂಡು ಹೋಗ್ತಾರ, ಪೊಲೀಸ್ ಸ್ಟೇಷನ್ ಕುಂಡ್ರಿಸ್ತಾರ, ದೋಸೆ ಇಡ್ಲಿ ವಡ ತಿನ್ನಿಸಿ ಕಳಿಸ್ತಾರ. ಇದು ಹೋರಾಟ ಇವತ್ತೇನು ಭಾಳ ಹೋರಾಟ. ಹಿಂದಿನಾಗ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಏನು ಜೈಲಿಗೆ ಹೋಗ್ತಿದ್ರು, ಇವ್ರು ಎಲ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರ. ಯಾವ ಹೋಟೆಲ್ದಾಗ ಇಡ್ಲಿ ಚಲೋ ಇರ್ತೈತಿ, ಯಾವ ಹೋಟೆಲ್ದಾಗ ಉತ್ತಪ್ಪ ಐತಿ ತಿಂದು ಬರುವಂಥ ಹೋರಾಟ. ಅದಕ್ಕೆ ಈ ಹೋರಾಟವನ್ನು ಹತ್ತಿಕ್ಕುದು ಬದಲಿ ಸಿದ್ದರಾಮಯ್ಯ ಸರ್ಕಾರ ಆತ್ಮಾವಲೋಕನ ಮಾಡ್ಕೊಳ್ಳಿ. ನಾವು ನಿಜವಾಗಿಯೂ ಗ್ಯಾರಂಟಿ ಕೊಟ್ಟಿದ್ದರಿಂದ ಸರ್ಕಾರದ ಪರಿಸ್ಥಿತಿ ಸರಿ ಇದೆ ಅನ್ನೋದು. ಇದನ್ನ ಯಾವ ರೀತಿ ನೋಡ್ರಿ, ಈಗ 5,000 ಕೋಟಿ ರೂಪಾಯಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ ಮಂತ್ರಿ ಇನ್ನ ಲೆಕ್ಕ ಕೊಡಕ್ತಾ ಇರಲ್ಲ. ನಮ್ಮ ತೆಂಗಿನಕಾಯಿ ಅವ್ರು ಕೇಳಿದ್ರಲ್ಲ, ಇನ್ನೂ ಒಂದು ತಿಂಗಳ ಹಾರ್ಸ್ಯಾರ. ಒಂದು ತಿಂಗಳದ ಹೆಣ್ಮಕ್ಳಿಗೆ 5,000 ಕೋಟಿ ಕೊಡ್ಬೇಕಾಗಿತ್ತಲ್ಲ, ಕೊಟ್ಟಿಲ್ಲ. ಕುಮಾರ್ ಹೊಡೆದ್ರು, ಯಾರೋ ಒಬ್ರು ಹೊಡೆದಾರ. ಅದಕ್ಕೆ ಈ ಹೊಡಿ ಕಂಪ್ನಿ ಭಾಳ ಆಗೈತಿ. ಈ ರೀತಿ ನಮ್ಮ BJP ಅವ್ರನ್ನ, ಹಿಂದೂ ಕಾರ್ಯಕರ್ತರನ್ನ, ಹಿಂದೂ ಸಂಘಟನೆಯವರ ನೋಡ್ರಿ, ಹೈಕೋರ್ಟ್ ಹೇಳಿದೆ ಬಾಂಗ್ಲಾದೇಶರು ರೋಹಿಂಗ್ಯಾಗಳು ಭಾರತದಲ್ಲಿ ಅದಾರೆ, ಕರ್ನಾಟಕದಲ್ಲಿ ಇದ್ದಾರೆ, ಅವ್ರನ್ನ ಹುಡುಕಿ ಕೊಡೋರನ್ನೇ ನೀವು ಅರೆಸ್ಟ್ ಮಾಡ್ಲಕತ್ತಿ. ಅಂದ್ರೆ ಈ ಸರ್ಕಾರ ದ್ವೇಷದ, ಹಿಂದೂಗಳ ವಿರುದ್ಧ ದ್ವೇಷವನ್ನು ಸಾಧಿಸ್ಲಿಕ್ಕೆ ಹೋಗ್ತದೆ. ಇದು ಅಂತ್ಯಕಾಲ ಬಂದಿದೆ. ಇವತ್ತೇನು ದಿಲ್ಲಿಗೆ ಹೋಗ್ಯಾರಲ್ಲ DK ಶಿವಕುಮಾರ್, ಇದು ಸರ್ಕಾರದ ಪತನದ ಮೊದಲ ಹೆಜ್ಜೆ ದಿಲ್ಲಿ ಪಯಣ. ವಿಧಾನಸಭೆ ಮೇಲೂ ಕೂಡ ವಿಧಾನಸೌಧದ ಮೇಲೂ ಕೂಡ ನಾವು ಭಗವಾನ್ ಧ್ವಜ ಹಾರಿಸ್ತೀವಿ. ಹೌದು, ಭಾರತ ಧ್ವಜದ ಮಗ್ಲ, ಭಾರತ ಧ್ವಜದಷ್ಟು ಎತ್ತರ ಇಲ್ಲ, ಅದಕ್ಕಿಂತ ಸ್ವಲ್ಪ ಕೆಳಗೆ ಹಿಂದೂ ರಕ್ಷಣೆ ಮಾಡುವಂತ ಒಂದು ಸರ್ಕಾರ. ಭಗವಾ ಅಂದ್ರೆ ಎಲ್ಲರನ್ನು ಸಮಾನತೆಯನ್ನು ನೋಡುವಂಥದ್ದು. ಭಗವಾ ಅಂದ್ರೆ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟಿದ್ದಲ್ಲ, ಅದಕ್ಕೆ ತ್ಯಾಗ, ಶ್ರದ್ಧೆ ಇದೆ. ಅಂತ ಒಂದು ಸರ್ಕಾರ ತೊಗೊಂಡು ಬರ್ತೀವಿ ಅಂತೇಳಿ ಯಲಗೂರು ಹನುಮಂತ ದೇವರ ಬಳಿ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ನಮ್ಮ ಸರ್ಕಾರ ಬಂದರೆ ಭಗವಾ ಧ್ವಜ ಅಂದ್ರೆ ಅರ್ಥ ಎಲ್ಲರಿಗೂ ಸಮಾನ ನ್ಯಾಯ ಕೊಡೋದು. ಯಾರೇ ಹಿಂದೂಗಳನ್ನು ತೊಂದರೆ ಕೊಟ್ಟರೆ, ದೇವಸ್ಥಾನಗಳ ಮೇಲೆ ಹಿಂದೂಗಳ ಮೆರವಣಿಗೆ ಮೇಲೆ ಕಲ್ಲು ಹೋಗಿದ್ರೆ ಬುಲ್ಡೋಜರ್ ಮತ್ತು JCB ರೆಡಿ ಅದಾವತ್ತ ಸಂಕೇತ ಭಗವಾ. ಎಲ್ಲಿ ಹರಿಸ್ತೀರಿ ಅಂತ, ಎಲ್ಲಿ ಹರಿಸ್ಬೇಕು ಅಂತ ಬಿಟ್ಕೊಂಡಿದ್ದೀರಿ? ಯಾವ್ದು ಎಲ್ಲಿ ನಾನೇ ಆದ್ಮೇಲೆ ನಾನೇ ಭಗವಾ ಆಗ್ತೀನಿ. ಅದ್ರಾಗ ಭಗವಾ ಜಾಕೆಟ್ ಹಾಕೊಂಡೆ ಪ್ರಮಾಣ ವಚನ ಸ್ವೀಕರಿಸಿದ ಭಗವಾ ಹಾರಿಸದಂಗೆ ವಿಧಾನಸೌಧ ಮೇಲೆ ರಾಷ್ಟ್ರ ಧ್ವಜ ನಮ್ಮ ಶ್ರೇಷ್ಠ. ನಮ್ಮ ಸಂವಿಧಾನ, ನಮ್ಮ ರಾಷ್ಟ್ರ ಧ್ವಜ ಅವು ಎರಡೂ ನಮ್ಗೆ ಶ್ರೇಷ್ಠ. ಅವಕ್ಕೆ ನಾವು ಗೌರವ ಕೊಟ್ಟೇ ಕೊಡ್ತೀವಿ ಎಲ್ಲರೂ. ಅದ್ರ ಕೆಳಗೆ ಈಗ ಶಿವಸೇನಾ ಇದೆ, ಮುಂಬೈ ಪಾಲಿಕೆ ಮೇಲೆ ಭಗವಾ ಜೆಂಡಾ ಅಂತ ಹೇಳ್ತಾರೆ. ಭಗವಾ ಜೆಂಡಾ ಅಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಭಗವಾ ತರ್ತೀವಿ ಇಷ್ಟೇ. ಮತ್ತೇನಾದ್ರು ಬಿಟ್ಕೊಂಡ್ರೆ ಸರ್? ಏನೂ ಇಲ್ಲ. ನಮ್ಮ ರಾಜ್ಯ ಉಳಿಬೇಕು, ದೇಶ ಉಳಿಬೇಕು, ಸನಾತನ ಧರ್ಮ ರಕ್ಷಣೆ ಆಗಬೇಕು. ಈ ದೇಶದ್ರೋಹಿಗಳು, ಭ್ರಷ್ಟರು, ರಾಜಕಾರಣಿಗಳು ಎಲ್ಲ ಪಾರ್ಟಿಯಾಗಿ ಏನದಾರಲ್ಲ ಅವರೆಲ್ಲ ಜೈಲಿಗೆ ಹೋಗ್ಬೇಕು, ಇಲ್ಲಕಾದ್ರೆ ಅಂತ್ಯಾಗಿ ಮನೆ ಹಾಕೊಟ್ರು ಅಷ್ಟೇ ಬರ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.